ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾಳೆ ಗಂಡಗಲಿ ಕುಮಾರರಾಮನ ಜಾತ್ರೆ ಕುಮ್ಮಟದುರ್ಗದಲ್ಲಿ ನಡೀತಾ ಇದೆ. ಕುಮ್ಮಟದುರ್ಗಕ್ಕೂ ಬರುವ ಮುಂಚೆ ಇಂದ್ರಿಗಿ ಗ್ರಾಮ ಕುಮ್ಮಟದುರ್ಗದಿಂದ ಕೆಲವೇ ಕಿಲೋಮೀಟರ್ಗಳ ದೂರ ಇರ್ತಕ್ಕಂಥ ಗ್ರಾಮ. ಅಲ್ಲಿ ಕುಮಾರರಾಮನ ಮುಖವಾಡದ ದೇವರನ್ನು ಆರಾಧನೆ ಮಾಡುವಂಥದ್ದಿದೆ. ಅಲ್ಲಿ ಇರ್ತಕ್ಕಂಥ ಮುಖವಾಡದ ದೇವರ ಮೂರ್ತಿಗಳನ್ನು ತೆಗೆದುಕೊಂಡು ಕುಮ್ಮಟದುರ್ಗಕ್ಕೆ ಪ್ರವೇಶ ಪಡೆದ್ರ ಮುಖಾಂತರ ನಾಳೆ ಅಲ್ಲಿ ಜಾತ್ರೆಯನ್ನು ಮಾಡುವಂಥದ್ದು. ಇದು ತಲಾಂತರ ವರ್ಷ, ಸುಮಾರು 600 ವರ್ಷಗಳ ಕಾಲ ಈ ಒಂದು ಆಚರಣೆ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಇಂದ್ರಿಗಿಯಿಂದ ಜಬ್ಬಲಗುಡ್ಡಕ್ಕೆ ಈ ಗ್ರಾಮದ ಮುಖಾಂತರ ಮುಂದೆ ಅವರು ಮುಕ್ಕುಂಪಿ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಈ ರಾತ್ರಿ ಇದ್ದು ಬೆಳಗ್ಗೆ ದಿನವೇ ಕುಮ್ಮಟದುರ್ಗದ ಪುರ ಪ್ರವೇಶ ಮಾಡ್ತಾರೆ. ಬನ್ನಿ, ಇವತ್ತು ಈ ಕುಮಾರರಾಮನ ಆಚರಣೆ ಕುರಿತು ಆ ಕುಮಾರರಾಮನ ಮುಖವಾಡಗಳನ್ನು ಹೊತ್ತು ಬರ್ತಕ್ಕಂಥ ಇಂದ್ರಿ ಗ್ರಾಮಸ್ಥರನ್ನು ಹಾಗೂ ಆ ದೇವರ ವೈಭವವನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇಂದ್ರಿಗಿಯಿಂದ ಕುಮಾರರಾಮ ಮತ್ತು ಕುಮಾರರಾಮನ ಸಂಗಡಿಗರ ಮೂರ್ತಿಯನ್ನು ಹೊತ್ತು ತಂದಿರತಕ್ಕಂಥ ಭಕ್ತರು ಈಗ ಮುಕ್ಕುಂಪಿಯ ಗ್ರಾಮವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಕುಮಾರರಾಮನನ್ನ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಮುಕ್ಕುಂಪಿಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ರಾತ್ರಿ ವಸತಿ ಇದ್ದು ಮರುದಿನ ಬೆಳಗ್ಗೆ ಅಂದರೆ ನಾಳೆ ನಡೆಯುವ ಜಾತ್ರೆಗೆ ಕುಮಾರರಾಮನ ಬೆಟ್ಟವನ್ನು ಮುಕ್ಕುಂಪಿ ಮುಖವಾಗಿ ಹತ್ತುವುದರ ಮುಖಾಂತರ ಈ ಒಂದು ನಡಿಗೆ ಏನು ಕಾಣುತ್ತೆ ಅಂದರೆ ಇದು ಪುರಾತನ ರಸ್ತೆ ಆಗಿತ್ತು. ಕುಮ್ಮಟದುರ್ಗಕ್ಕೆ ಹೋಗಬೇಕಾದ್ರೆ ನಾವು ಈ ಮಾರ್ಗವಾಗಿ ಹೋಗಬೇಕಾಗಿತ್ತು ಅನ್ನೋದಕ್ಕೆ ಈ ಒಂದು ಪರಂಪರೆಯ ಸಾಕ್ಷಿ ಆಗಿದೆ. ಇದು 100 ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ. ಇನ್ಯಾಕೆ ತಡ, ಬನ್ನಿ ಮುಕ್ಕುಂಪಿಯ ಗ್ರಾಮಕ್ಕೆ ಹೋಗೋಣ. ಅಲ್ಲಿ ಕುಮಾರರಾಮನನ್ನು ಯಾವ ರೀತಿಯಾಗಿ ಆರಾಧನೆ ಮಾಡ್ತಾರೆ, ಅಲ್ಲಿಂದ ಆತನನ್ನು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು, ನಂತರ ಅಲ್ಲಿ ನಡೀತಕ್ಕಂಥ ಕಾರ್ಯಗಳನ್ನ ನಿಮ್ಗೆ ತೋರಿಸ್ಕೊಡ್ತೇನೆ. ಕುಮಾರರಾಮನ ಮೂರ್ತಿಗಳನ್ನು ಹೊತ್ತು ತಂದಿರತಕ್ಕಂಥ ಇಂದ್ರಿ ಗ್ರಾಮಸ್ಥರು ಈಗಾಗಲೇ ಮುಕ್ಕುಂಪಿ ಸೀಮೆಯ ಪ್ರವೇಶವನ್ನು ಪಡಿತಾ ಇದ್ದಾರೆ. ಇಲ್ಲಿ ಪ್ರವೇಶ ಮಾಡೋಕೆ ಮುಂಚೆ ಕುಮಾರರಾಮನ ಮುಖವಾಡವನ್ನು ತೆಗೆದುಬಿಟ್ಟು ಇಲ್ಲಿ ಡೊಳ್ಳು ಸಮೇತ ಬಾರಿಸ್ಕೊಂಡು ಈ ಒಂದು ಮುಕ್ಕುಂಪಿ ಪುರವನ್ನು ಪ್ರವೇಶ ಮಾಡ್ತಾರೆ. ಬನ್ನಿ, ಆ ಪುರ ಪ್ರವೇಶ ಮಾಡುವಂಥ ಸಂದರ್ಭವನ್ನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲೊಂದು ಬೇವಿನ ಮರದ ಕಟ್ಟೆ ಇದೆ, ಅಲ್ಲಿ ಇಟ್ಬಿಟ್ಟು ಕುಮಾರರಾಮನನ್ನು ವಿಶೇಷವಾಗಿ ಆಧಾರದ ಸ್ವಾಗತ ಮಾಡಿಕೊಂಡು ಮುಕ್ಕುಂಪಿಯಲ್ಲಿ ಒಬ್ಬ ಮೆರವಣಿಗೆಯನ್ನು ಮಾಡ್ತಾರೆ. ಅದನ್ನೆಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಹೇಳ್ತಾರೆ ಕುಮಾರರಾಮ ದೇವರನ್ನ ಮೂರ್ತಿಯನ್ನು ಹೊತ್ತು ಬಂದಿದ್ದ ಇಂದ್ರಿ ಗ್ರಾಮಸ್ಥರು ಬೇನಿಗಿಡದ ಕೆಳಗಡೆ ಕುಮಾರರಾಮನ ಸ್ಥಾಪಿಸಿ ಇಲ್ಲಿ ಪೂಜೆ ಮಾಡಿಕೊಂಡು ಈಗಿನ ರಾತ್ರಿ ವಸತಿಯನ್ನ ಮುಕ್ಕುಂಪಿ ಆಂಜನೇಯ ದೇವಸ್ಥಾನದಲ್ಲಿ ಕುಮಾರರಾಮನ ಮತ್ತೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಂತರ ಮರುದಿನ ಬೆಳಗ್ಗೆ ಕುಮ್ಮಟದುರ್ಗವನ್ನ ಹಳೆ ಹೆದ್ದಾರಿ ಮುಖಾಂತರ ಪ್ರದೇಶವನ್ನ ಪ್ರವೇಶ ಮಾಡ್ತಾರೆ. ನಾನಾ ಕಾರ್ಯಕ್ರಮಗಳು ಕುಮ್ಮಟದುರ್ಗದಲ್ಲಿ ನಡೀತಾ ಇದ್ದಾರೆ. ಇದು 100 ವರ್ಷಗಳ ಕಾಲ ನಡ್ಕೊಂಡು ಬರ್ತಕ್ಕಂಥ ಪದ್ಧತಿಯನ್ನು ಇವತ್ತಿಗೆ ಚಾಚಿ ತಪ್ಪದೆ ಗ್ರಾಮಸ್ಥರು ನಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಈ ಪರಂಪರೆ ಇನ್ನೂ ಹೆಚ್ಚಿನದಾಗಿ ಇಡೀ ಮುಕ್ಕುಂಪಿ ಇಂದ್ರಿಗಿ ಜಬ್ಬಲಗುಡ್ಡ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಯ ಜನರು இந்த ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಕುಮಾರರಾಮ ಇಲ್ಲಿ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಆರಾಧನೆ ಕೊಡ್ತಾ ಇದ್ದಾನೆ. ಇವತ್ತು ತನ್ನ ಜೀವಂತಿಕೆಯನ್ನು ಇಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಕುಮಾರರಾಮ ಮಾತ್ರ ಸಾಕ್ಷಿ. ಒಬ್ಬ ರಾಜನನ್ನು ನಾವು ದೈವವಾಗಿ ಹೇಗೆಲ್ಲ ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ಈ ಒಬ್ಬ ಕುಮಾರರಾಮನಿಗೆ ಸಾಕಷ್ಟು ಉದಾಹರಣೆ ಆಗ್ತಾನೆ ಅಂತ ಹಾಗೆ ಈ ಆಚರಣೆ ಮುಕ್ಕುಂಪಿ ಮತ್ತು ಇಂದ್ರಿಯ ಗ್ರಾಮಸ್ಥರಿಗೆ ಒಳ್ಳೆಯದನ್ನು ಮಾಡಲಿ, ಅವರಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುವಂತ ಈ ವಿಡಿಯೋ ಮುಂದಿನ ನಾಳೆ ವಿಡಿಯೋ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ.
ಇಲ್ಲಿ ಬರ್ರಿ ಮರಿ ಫ್ಲಾಶ್ ಆಗಿದ್ದ ಕಣ್ಣು ಹೌದು